ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಿಮ್ಮ ಚಿನ್ನಾಭರಣಗಳನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಇಡುವುದು ಎಷ್ಟು ಸುರಕ್ಷಿತ, ಆರ್ ಬಿ ಐ ನಿಯಮಗಳೇನು, ನಷ್ಟವಾದರೆ ಏನು ಮಾಡಬೇಕು ಎಲ್ಲವನ್ನು ತಿಳಿಯೋಣ. ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ ಲಾಕರ್ನಲ್ಲಿರುವ ನಿಮ್ಮ ಚಿನ್ನಕ್ಕೆ ಬ್ಯಾಂಕುಗಳ ಹೊಣೆಗಾರಿಕೆ ತುಂಬ ಸೀಮಿತ. ಆರ್ ಬಿ ಐ ನಿಯಮಗಳ ಪ್ರಕಾರ ಕಳ್ಳತನ, ದರೋಡೆ, ಬೆಂಕಿ ಅಥವಾ ಬ್ಯಾಂಕ್ ಸಿಬ್ಬಂದಿಯಿಂದ ವಂಚನೆಯಾದರೆ ಬ್ಯಾಂಕ್ ನಿಮಗೆ ಲಾಕರ್ ವಾರ್ಷಿಕ ಬಾಡಿಗೆಯ 100 ಪಟ್ಟು ಮಾತ್ರ ಪರಿಹಾರ ನೀಡುತ್ತದೆ. ಉದಾಹರಣೆಗೆ, ನಿಮ್ಮ ಬಾಡಿಗೆ 2,000 ಆಗಿದ್ದರೆ ನಿಮಗೆ ಸಿಗುವುದು ಕೇವಲ 2 ಲಕ್ಷ ಮಾತ್ರ. ಇದು ಈಗಿನ ಚಿನ್ನದ ಬೆಲೆಗೆ ಏನೂ ಇಲ್ಲ ಬಿಡಿ. ಇನ್ನು ಪ್ರವಾಹ, ಭೂಕಂಪದಂತಹ ನೈಸರ್ಗಿಕ ವಿಕೋಪಗಳಿಂದ ನಷ್ಟವಾದರೆ ಬ್ಯಾಂಕ್ಗಳಿಗೆ ಯಾವುದೇ ಹೊಣೆಗಾರಿಕೆ ಇಲ್ಲ. ಸಂಪೂರ್ಣ ನಷ್ಟ ನಿಮ್ಮದೇ. ಮುಖ್ಯವಾಗಿ ಬ್ಯಾಂಕ್ಗಳು ನಿಮ್ಮ ಲಾಕರ್ನಲ್ಲಿರುವ ಚಿನ್ನಕ್ಕೆ ವಿಮೆ ಮಾಡಿಸುವುದಿಲ್ಲ. ಅವರು ಅದರ ವಿವರಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಹಾಗಾದರೆ ನಿಮ್ಮ ಚಿನ್ನವನ್ನು ಹೇಗೆ ಸುರಕ್ಷಿತಗೊಳಿಸುವುದು? ನೀವು ಖಾಸಗಿ ವಿಮಾ ಕಂಪನಿಗಳಿಂದ ವಿಮೆ ಮಾಡಿಸಿಕೊಳ್ಳುವುದು ಉತ್ತಮ. ನಿಮ್ಮ ಹೋಮ್ ಇನ್ಶೂರೆನ್ಸ್ ಜೊತೆಗೆ ವ್ಯಾಲ್ಯೂಯಬಲ್ಸ್ ಮತ್ತು ಜ್ಯುವೆಲರಿ ಆ್ಯಡ್ ಆನ್ ತೆಗೆದುಕೊಳ್ಳುವುದು ತುಂಬ ಉತ್ತಮ. ಇದು ಚಿನ್ನ ಮನೆಯಲ್ಲಿದ್ದಾಗಲೂ, ಲಾಕರ್ನಲ್ಲಿದ್ದಾಗಲೂ ಹಾಗೂ ನೀವು ಧರಿಸಿದ್ದಾಗಲೂ ಕವರ್ ಆಗುತ್ತೆ. ನೀವು ಕೇಳ್ಬೋದು, ಬ್ಯಾಂಕ್ ಲಾಕರ್ ಬಿಟ್ಟರೆ ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ. ಇದೆ. ಅದೇನಪ್ಪ ಅಂತಂದರೆ ಗೋಲ್ಡ್ ಓವರ್ ಡ್ರಾಫ್ಟ್. ಹೌದು, ಇಲ್ಲಿ ಬ್ಯಾಂಕ್ಗೆ ನಿಮ್ಮ ಚಿನ್ನದ ಸಂಪೂರ್ಣ ಹೊಣೆಗಾರಿಕೆ ಇರುತ್ತೆ. ನೆನಪಿಡಿ, ಬ್ಯಾಂಕ್ ಲಾಕರ್ ಸುರಕ್ಷಿತವಾಗಿದ್ದರೂ ನಿಮ್ಮ ಚಿನ್ನದ ಮೌಲ್ಯಕ್ಕೆ ಸರಿಯಾದ ವಿಮೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಚಿನ್ನದ ಸಂಪೂರ್ಣ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ.